ಒಂದು ವೇರಿಯೇಷನ್ ಬಂತು ಅಂದ್ರೆ ಅಷ್ಟೇ ಸೀಸ್ ಮಾಡಿ. ಅರಕಲಗೂಡು ತಾಲೂಕು ನೆಹರು ನಗರದ ಗ್ರಾಮಸ್ಥರಿಂದ ಆಕ್ರೋಶ. ಕ್ರಷರಿಂದ ಆಗುತ್ತಿರುವ ಅನಾನುಕೂಲಕ್ಕೆ ಸ್ಥಳೀಯರು ಹಾಗೂ ಗ್ರಾಮಸ್ಥರು ಆಕ್ರೋಶ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ನೆಹರು ನಗರದಲ್ಲಿ ಕ್ರಷರಿಂದ ಆಗುತ್ತಿರುವ ಅನಾನುಕೂಲಕ್ಕೆ ಸ್ಥಳೀಯ ಗ್ರಾಮಸ್ಥರು ಎಲ್ಲರೂ ಸೇರಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಅವರಿಗೆ ಭೇಟಿ ನೀಡಿ ಗಣಿಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರ್ ಅವರು ಜೊತೆಗೆ ಭೇಟಿ ನೀಡುತ್ತೇವೆ ಎಂದು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡುತ್ತೇವೆ ಎಂದು ಹೇಳಿದರು. ಕ್ರಷರಿನ ಧೂಳಿಗೆ ಮತ್ತು ಕ್ರಷರ್ನ ಸೌಂಡಿಗೆ ಮಕ್ಕಳು ಬೆಚ್ಚಿ ಬೀಳುತ್ತವೆ ಹಾಗೂ ಹಲವರಿಗೆ ಉಸಿರಾಟದ ತೊಂದರೆಗಳು ಉಂಟಾಗುತ್ತಿವೆ ಎಂದು ಅಲ್ಲೆಯ ಸ್ಥಳೀಯರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ಅಲ್ಲಿನ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಿಲ್ಲ. ಮಕ್ಕಳು ತುಂಬ ಭಯಭೀತರಾಗುತ್ತಾರೆ. ಹೆದರಿ ಕ್ರಷರ್ ಸೌಂಡ್ ಕಮ್ಮಿ ಮಾಡಬೇಕು ಎಂದು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ತಹಶೀಲ್ದಾರ್ ಅವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇಷ್ಟೇ ನಾವು ಕೇಳ್ತಿರೋದು, ನಮಗೆ ಸರ್ಕಾರದಿಂದ ಮಕ್ಕಳಿಗೆ ಇಲ್ಲಾಗಿರೋ ಅನಾನುಕೂಲಕ್ಕೆ ಸ್ಕೂಲ್ನ ನೋಡಿ ಹುಡುಕತ್ತಿನ ಅಂದ್ರೆ ಒಂದು ಮಕ್ಕಳಿಲ್ಲ. ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೋ, ಎಲ್ಲಿ ಮಕ್ಕಳುಗಳು ಬೆಚ್ಚ ಬೀಳ್ತಾವ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿರೋ ಗ್ರಾಮಸ್ಥರುಗಳು ಯಾರು ಒಬ್ರು ಕೂಡ ಮಕ್ಕಳುಗಳು ಒಬ್ಬರು ಮನೆ ಕಳಿಸ್ತಿಲ್ಲ. ಈ ಸ್ಕೂಲು ಈಗ ಒಂಥರ ಪಾಳ್ಬಿತ್ರ ಬಂಗ್ಲೆ ಥರ ಆಗೈತೆ. ಅದಕ್ಕೆ ಯಾರು ಹೊಣೆ? ಇಲ್ಲಿನ ಅಧಿಕಾರಿಗಳು ಹೊಣೆ ಆಯ್ತಾರ, DC ಹೊಣೆ ಆಯ್ತಾರೆ, AC ಹೊಣೆ ಆಯ್ತಾರೆ? ಯಾರು ಆಗೋದಿಲ್ಲ. ಓದೋರ್ ಮಕ್ಕಳು ಓದಿದ್ದವ್ರ ಮಕ್ಕಳು ಎಲ್ಲರೂ ಹೋಗ್ಲಿ ಅನ್ನೋ ರೀತಿಲಿ ಅವರೇ. ನೋಡಿ ಸರ್ ವ್ಯವಸ್ಥೆ ಹೆಂಗಿದೆ ಅಂತ. ಇಲ್ಲಿನ ವ್ಯವಸ್ಥೆ ನೋಡಿ, ಮಕ್ಕಳು ಇಲ್ಲ ಎಲ್ಲವೇ ಮಕ್ಕಳಿಲ್ಲ, ಹುಡುಕತ್ತಿನ ಅಂದ್ರೂ ಒಂದು ನರಪಿಳ್ಳೆ ಇಲ್ಲ. ಇದು ಮಕ್ಕಳು ಇರೋ ಈ ಕ್ರಷರ್ ನಲ್ಲಿ ಆಗ್ತಿರೋ ಅನಾನುಕೂಲಕ್ಕೆ ಈ ಮಕ್ಕಳು ಒಬ್ರು ಬರ್ತಿದ್ದಾರೆ. ಹೌದು, ಯಾವ ಹಾಕಲೂ ಇಲ್ಲ, ಮಕ್ಕಳುಗಳು ಒಂದ್ರ ಹಾಕಲೂ ಇಲ್ಲ. ನೋಡಿ ಇಲ್ಲಿ ನೀರು ಹಾಕಲೂ ಇಲ್ಲ, ಸಾರು ಹಾಕಲೂ ಇಲ್ಲ. ನೋಡಿ ನೀರು ಹಾಕಲು ಮಕ್ಕಳಿಲ್ಲ. ನೋಡಿ ಇಲ್ಲಿ ಇದು ಇನ್ನೊಂದು ಬ್ಲಾಕ್. ಇದು ಈ ಬ್ಲಾಕ್ ಅಲ್ಲಿ ಒಂದು ಮಕ್ಕಳು ಇಲ್ಲ, ಆದ್ರೂ ಸ್ಕೂಲ್ ಓಪನ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳು ಹೆಚ್ಚಿನ ರೀತಿ ಒಂದು ಕ್ರಮ ತಗೊಂಡು ಪಾಪ ಬಡವರು ಮಕ್ಕಳುಗಳು ಓದೋಂತ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಶಿಕ್ಷಣ ಇಲ್ಲದೆ ಪಾಪ ಮಕ್ಕಳುಗಳು ಆಟ ಆಡಕ್ಕೆ ಕೆರೆ ಹೊಲ ಎಲ್ಲ ಹೋಯ್ತವೆ. ನಾಳೆ ದಿನ ಏನಾದ್ರು ಒಂದು ಹಚ್ಚಿಬೇಕಾದ್ರೆ ಮಕ್ಕಳುಗಳ ಗತಿಯೇನು, ಅವರ ತಂದೆ ತಾಯಿಗಳು ಎಷ್ಟು ಕಷ್ಟಪಡಬೇಕು. ಆದ್ರಿಂದ ಹಚ್ಚಿನ ಅಧಿಕಾರಿಗಳು ಹಚ್ಚಿನ ರೀತಿಯಲ್ಲಿ ಇಲ್ಲಿ ಬಂದು ಕ್ರಮ ತಗೊಂಡು ಇದು ಮಾಡಬೇಕು. ಮದುವೆ ಹೋಗಲ್ಲ ಹಿಂಗೆ ನಮಸ್ಕಾರ. ಇವತ್ತು ಕ್ರಷರ್ನಿಂದ ಆಗ್ತಿರೋ ಅನಾನುಕೂಲಕ್ಕೆ ಇಲ್ಲಿನ ಪರಿಸರ ಮಾಲಿನ್ಯ ಆಯ್ತೈತೆ. ಒಂದು ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ಇಲ್ಲಿ ಒಂದು ಮಕ್ಕಳುಗಳು ಇಷ್ಟು ದೊಡ್ಡ ಸ್ಕೂಲ್ ಬೆಳಿಬೇಕು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಎಲ್ಲರೂ ಓದಿರ್ತಾರೆ. ಹಾಗಂತ ಅಂದ್ಬಿಟ್ಟು ಇಲ್ಲಿನ ಮಕ್ಕಳುಗಳನ್ನ ಎಲ್ಲೋ ತಗೊಂಡು ಸೇರ್ಸೋಕಲ್ಲ. ಈ ಸ್ಕೂಲ್ ಕಟ್ಟಿರೋದು ಇಲ್ಲಿನ ಮಕ್ಕಳುಗಳು ಓದ್ ಬೆಳೀಲಿ ಅಂತ. ಈಗ ಇಲ್ಲಿ ಮಕ್ಕಳುಗಳು ಸ್ಟ್ರೆಂತ್ ಇಲ್ಲ ಅಂದ್ರೆ ಸ್ಕೂಲ್ನ ಮುಚ್ಚಾಕ್ತಾರೆ. ಆಗ ಇಲ್ಲಿ ಸ್ಟೂಡೆಂಟ್ಗಳು ಮುಚ್ಚಾಕಿದ್ರೆ ಅಂದ್ಮೇಲೆ ಇಲ್ಲಿನ ಟೀಚರ್ಸ್ಗಳು ಹೊಟ್ಟೆ ಪಡೆಯೇನು? ಅವೆಲ್ಲನೂ ಒಂದು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾತಾಡ್ಕೋಬೇಕು. ಈ ಸ್ಕೂಲೇ ಮುಚ್ಚೋಯ್ತು ಅಂದ್ಮೇಲೆ ಇಲ್ಲಿನ ಟೀಚರ್ಸ್ಗಳೆಲ್ಲವ ಬೀದಿಗೆ ಬರ್ತಾರೆ. ಅವೆಲ್ಲ ಆಗ್ಬಾರ್ದು. ಮೊದಲು ಕ್ರಷರ್ನ ಮುಚ್ಚಬೇಕು. ಅವ್ರು ಏನೇನು ದಾಖಲೆಗಳು ತರ್ತಾರೆ ದಾಖಲೆಗಳನ್ನ ತರಲಿ, ಕ್ರಷರ್ನ ಮುಚ್ಚಲಿ. ಏನ್ ಸರ್? ಹೌದು ಸರ್, ಇದು ಬಡವರ ಮಕ್ಕಳ ಒಳಗೆ ನ್ಯಾಯ ಸಿಗ್ಬೇಕು. ಯಾಕೆಂದ್ರೆ ಇಲ್ಲಿ ಸ್ಕೂಲ್ ಎಲ್ಲ ಮುಚ್ಚಿಬಿಟ್ಟು ಸ್ಕೂಲ್ ಮುಚ್ಚಿದ್ರೆ ಬಡವ್ರ ಮಕ್ಳು ಎಲ್ಲಿ ಹೋಗ್ಬೇಕು? ಬಡವ್ರ ಮಕ್ಳು ಓದಕ್ಕೆ ವಿದ್ಯಾಭ್ಯಾಸಕ್ಕೆ ಬಂದಿರೋದು ಮಕ್ಕಳು ಸೇರಿಸಿರೋದು, ಮಕ್ಳುಗಳಿಗೆ ವಿದ್ಯಾಭ್ಯಾಸ ಇಲ್ಲ. ಈ ಸ್ಕೂಲ್ ಎಲ್ಲನೂ ಖಾಲಿ ಬಿದ್ದಿದೆ. ಮತ್ತೆ ಮಕ್ಕಳುಗಳು ಹೋಗೋದು ಅಲ್ಲಿ ಹೊಲದ ಹತ್ರ ಕೆರೆ ಹತ್ರ ಎಲ್ಲ ಆಟ ಆಡಕ್ ಹೋಗ್ತಿದ್ದಾರೆ. ರಚಿಕೆ ಮಾಡಿದ್ರೆ ಸರ್ಕಾರದಿಂದ ಕೊಡಲ್ಲ, ಯಾರು ಆಗಲ್ಲ ಇದಕ್ಕೆ.
ಯಾರು ಇದಕ್ಕೆ ಸರ್ಕಾರದಿಂದ ಬಂಧಿಸಬೇಕು, ಆದಷ್ಟು ಹೆಚ್ಚಿನ ರೀತಿ ಕ್ರಮ ತಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಅಷ್ಟೇ. ನಾವು KRS ಪಕ್ಷದವರು ಮೇಡಮ್ ಬಂದ್ರು ಒಂದು ಖಡಕ್ ವಾರ್ನಿಂಗ್ ಕೊಟ್ರು. ಈಗ ಖಡಕ್ ವಾರ್ನಿಂಗ್ ಎಷ್ಟು ದಿನ ಇರುತ್ತೆ? ಇರಲ್ಲ. 4 ದಿನ, ಒಂದು ವಾರ, ಒಂದು ತಿಂಗಳು ಅಷ್ಟೇ. ಯಾರೋ ಒಂದು ಖಡಕ್ ವಾರ್ನಿಂಗ್ ಅವ್ರ ತಲೆಗೂ ಹಾಕಲ್ಲ, ಬರಲ್ಲ, ಮುಂದೆ ಬರಲ್ಲ ಅವರು. ಈಗ ಮೇಡಮ್ ನಾಳೆ ಬಂದು ಪರಿಶೀಲನೆ ಮಾಡ್ತಾರೆ. ಹೌದು, ಸೌಂಡ್ ಅವ್ನು ಕಮ್ಮಿ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಅವ್ರ ನ್ಯಾಯ ಸಿಕ್ತ ಅವ್ರಿಗೆ. ಸೌಂಡ್ ಇಲ್ಲ ಅಂತ ಸೌಂಡ್ ಕಮ್ಮಿ ಕೊಡೋದು ಬೇಡ, ಸೌಂಡ್ ಅವ್ನು ಜಾಸ್ತಿ ಕೊಟ್ಟು ನೀವೇ ನಿಂತು ಪರಿಶೀಲನೆ ಮಾಡಿ, ನೀವೇ ಸೌಂಡ್ ಜಾಸ್ತಿ ಕೊಟ್ಟು ಪರಿಶೀಲನೆ ಮಾಡಿ ನೋಡಿ. ಹೌದು, ಅದ್ರಲ್ಲಿ ಏನಾದ್ರೂ ಸೌಂಡ್ ಇಲ್ಲಿ ಗಂಟೆ ಬಂತು, ವೇರಿಯೇಷನ್ ಬಂತು ಅಂದ್ರೆ ಅಷ್ಟೇ ಸೀಸ್ ಮಾಡಿ. ಮಿಕ್ಕಿದ ಕ್ರಮನ ನೀವೇ ನೋಡ್ಕೊಳ್ಳಿ. ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಆಯ್ತು. ಸರ್ ಬರ್ತೀವಿ ಸರ್. ಓಕೆ ಅದು ಮಾಡ್ಕೊಡಿ. ಮಾಡ್ಕೊಂತವೆ. ಈಗ ಅರ್ಧ ರಾತ್ರಿಲಿ ದಡ್ ಅಂತ ಎದ್ದು ಕೂದಂತವೆ. ಮತ್ತೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದೆ, ಕೆಮ್ಮು, ಉಸಿರಾಟದ ತೊಂದರೆ. ಹೌದು, ಇದು ಸಾಂಕ್ರಾಮಿಕ ಅಲ್ಲ. ಇದು ಏನು ಅಂತಂದ್ರೆ ಪರಿಸರದಿಂದ ಬಂದಿರುವಂತದ್ದು. ಧೂಳಿಂದ ಮಕ್ಕಳಿಗೆ ಶ್ವಾಸಕೋಶ ತುಂಬಿಕೊಂಡು ವಾರದಲ್ಲಿ 2-3 ದಿವಸ ಇವರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಇಂಥ ಪರಿಸ್ಥಿತಿಗೆ ಬಂದಿದೆ. ಈ ನಮ್ಮ ಉದ್ದೇಶ ಏನು ಅಂದ್ರೆ ಗಣಿಗಾರಿಕೆ ಬೇಕು, ಸಮಾಜ ಆಧುನಿಕತೆ ಬೇಕು ಅಂದ್ರೆ ಗಣಿಗಾರಿಕೆ ಬೇಕು. ಬಟ್ ಗಣಿಗಾರಿಕೆ ಎಲ್ಲಿರಬೇಕು, ಆ ನಿಯಮದ ಪ್ರಕಾರ ಇರಬೇಕು. ಇವತ್ತು ಇಡೀ ವ್ಯವಸ್ಥೆನಲ್ಲಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಎಲ್ಲವನ್ನೂ ನಾನು ನೋಡಿದಾಗೆ ಅರಣ್ಯದವರು ಇರ್ಬೋದು, ರೆವಿನ್ಯೂದವರು ಇರ್ಬೋದು, ಮೈನ್ಸ್ ಅಂಡ್ ಇವರು ಗಣಿಗಾರಿಕೆ ಇವರು ಇರ್ಬೋದು, ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಎಲ್ಲ ಅವ್ರಿಗೆ ಏನು ದುಡ್ಡು ಕೊಟ್ಟು ದಾಖಲಾತಿಗಳು ಮಾಡ್ಕೊಂಡ್ರ, ರಾಜಕಾರಣಿಗಳ ಒತ್ತಡದಿಂದ ಮಾಡ್ಕೊಂಡ್ರ, ಎಲ್ಲವನ್ನೂ ಸಹ ಗಣಿಗಾರಿಕೆಗೆ ಅನುಕೂಲ ಆಗೋ ರೀತಿಯೇ ಮಾಡಿದ್ದಾರೆ ಹೊರತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಯಾವುದನ್ನೂ ಮಾಡಿಲ್ಲ. ಮತ್ತು ನಿಯಮನ ಯಾರೂ ಸಹ ಪಾಲಿಸಿಲ್ಲ. ಎಲ್ಲ ನಿಯಮನ ಉಲ್ಲಂಘನೆ ಮಾಡಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಗಣಿಗಾರಿಕೆಯಿಂದ ಈ ಸ್ಕೂಲ್ ಮಕ್ಕಳಿಗೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ. ಇದೆಲ್ಲ ಬಗೆಹರಿಬೇಕು ಅಂತ ಅಂದರೆ ಏನು ಗಣಿಗಾರಿಕೆಯಿಂದ ನಿಲ್ಲಬೇಕು. ಅವ್ನು ನಿಲ್ಲಿಲ್ಲ ಅಂತ ಅಂದರೆ ಅವನಿಗೆ ಎಲ್ಲಿ ಸರ್ಕಾರ ಗುರುತಿಸುತ್ತೆ ಸೂಕ್ತವಾದ ಜಾಗನ ಅಲ್ಲಿ ಮಾಡ್ಕೊಳ್ಳಿ. ಏನು ಖಂಡಿತ ನಮ್ಮ ಅಭ್ಯಂತರ ಏನಿಲ್ಲ, ಗಣಿಗಾರಿಕೆ ಮಾಡಬಾರ್ದು ಅಂತ ಏನಿಲ್ಲ. ಬಟ್ ಸ್ಕೂಲಿಗೆ ತೊಂದರೆ ಆಗ್ದಂಗೆ ಅವನಿಗೆ ಆಗೋ ರೀತಿ ಮಾಡ್ಕೊಳ್ಳಿ. ಸ್ಕೂಲಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ KRS ಪಕ್ಷದ ಆಗ್ರಹ. ಹಾಗಾಗಿ ಬೆಳಗ್ಗೆಯಿಂದ ನಾನು ACFಗೆ ಕಾಲ್ ಮಾಡಿದ್ದೀನಿ, AC ಅವ್ರಿಗೆ ಮಾಡಿದ್ದೀನಿ, ADC ಅವ್ರಿಗೆ ಮಾಡಿದ್ದೀನಿ, DC ಅವ್ರಿಗೂ ಕಾಲ್ ಮಾಡಿದ್ದೀನಿ, ಮತ್ತು ರೇಂಜರ್ ಅವ್ರಿಗೂ ಮಾಡಿದ್ದೀನಿ. ಯಾರ್ಯಾರು ಇಲಾಖೆಗೆ ಸಂಬಂಧಪಟ್ಟ ಎಲ್ಲರಿಗೂ ಕಾಲ್ ಮಾಡಿ ಕೊನೆಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರು, ತಹಶೀಲ್ದಾರ್ ಬಂದು ಭರವಸೆನೂ ಕೊಟ್ಟಿದ್ದಾರೆ. ಭರವಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆರ್ಡ್ರೂ ಮಾಡಿದ್ದಾರೆ. ಯಾಕೆಂದರೆ ನಾವು ಅಧಿಕಾರಿಗಳು ಎಲ್ಲರೂ ಕೆಟ್ಟವರು ಅಂತಲ್ಲ. ತಹಶೀಲ್ದಾರ್ ನಮ್ಮೆದುರಿಗೆ ಹೇಳಿದರು, ನೋಡಪ್ಪ ನೀನು ಅದು ಸಮಸ್ಯೆ ಕ್ಲಿಯರ್ ಆಗೋವರೆಗೂ ಕ್ರಷರ್ನ ಬಂದ್ ಮಾಡಬೇಕು ಅಂತ ಫೋನ್ನಲ್ಲೇ ಹೇಳಿದ್ದಾರೆ. ಅವ್ರು ಆಯಿತು ಅಂತಾನು ಕ್ರಷರ್ ಗಣಿ ಮಾಲೀಕರು ಯಾರಿದ್ದಾರೆ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ನಾಳೆ ಬೆಳಿಗ್ಗೆಯಿಂದ ಕ್ರಷರ್ ಸೌಂಡ್ ಆಗೋಗಿಲ್ಲ. ಅವರು ಏನು ಹೇಳಿದ್ದಾರೆ, ಗ್ರಾಮಕ್ಕೆ ಬಂದು ಗ್ರಾಮದಲ್ಲೇ ತೀರ್ಮಾನ ಮಾಡಿಕೊಂಡು ಏನು ಕಾನೂನು ಪ್ರಕಾರ ಅವರು ಎಲ್ಲಿ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲನೂ ಬಗೆಹರಿಯೋವರೆಗೂ ಕ್ರಷರ್ ಬಂದ್ ಆಗುತ್ತೆ ಅಂತಲೂ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಬಂದ್ ಇವತ್ತು ಆಗಿದೆ, ತಹಶೀಲ್ದಾರ್ ಮುಖಾಂತರ ಆಗಿದೆ. ಅಕಸ್ಮಾತ್ ಮತ್ತೆ ನಾಳೆ ಏನಾದರೂ ಶುರು ಆದರೆ ಈ ಧರಣಿ ನಾವು KRS ಪಕ್ಷದವರು ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ನಾಳೆ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ. ನಾಳೆ ಒಂದಿನ ನೋಡ್ತೀವಿ. ನಾಳೆನೂ ಇವ್ರು ಮತ್ತೆ ಏನಾದ್ರು ಶುರು ಮಾಡಿದ್ದೇ ಆದರೆ, ಇದನ್ನು ಕ್ಲಿಯರ್ ಕಾನೂನು ಪ್ರಕಾರ ಸರಿ ಮಾಡ್ಕೊಳ್ಳಿಲ್ಲ ಅಂದಿದ್ದೇ ಆದರೆ ನಾವು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಈ ಸಮಸ್ಯೆ ಶಾಶ್ವತವಾಗಿ ನಿಲ್ಲಬೇಕು. ಇವತ್ತು ಒಂದಿನ ನಿಲ್ಲೋದು, ಮತ್ತೆ 3 ದಿನ ಆದಮೇಲೆ ಮತ್ತೆ ಸ್ಕೂಲ್ ಓಪನ್ ಮಾಡೋದು, ಮತ್ತೆ ಇದೇ ಸಮಸ್ಯೆ ಬರೋದು ಆಗಬಾರದು. ಗಣಿ ಮಾಲಕರು ಯಾರಿದ್ದಾರೆ ಅವ್ರಿಗೆ ಈ ಮುಖಾಂತರ ಹೇಳ್ತೀನಿ, ಕಾನೂನು ಪ್ರಕಾರ ಏನಿದೆ ಅದನ್ನ ಕಾನೂನನ್ನು ಪಾಲನೆ ಮಾಡಿ ಸೂಕ್ತವಾದ ಜಾಗದ ಮಾಡಿಕೊಂಡು ನೀವು ಬಿಸ್ನೆಸ್ ಮಾಡಿ. ಖಂಡಿತ ಅದನ್ನು ಬೇಡ ಅಂತ ಅನ್ನಲ್ಲ, ಬಟ್ ಜನರಿಗೆ ತೊಂದರೆ ಕೊಡಬೇಡಿ. ಇದು ನಮ್ಮ KRS ಪಕ್ಷದ ಆಗ್ರಹ. ಇಷ್ಟು ನನ್ನ. ಓಕೆ, ಧನ್ಯವಾದ.